ನಮಸ್ಕಾರ, ನಾನು ಗಣೇಶ್ ಪ್ರಭು, ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆಯ ಯೂನಿಟ್ ಹೆಡ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಭಿಜಿತ್ ಬೇಟಿ. ನಾನು ಮೂತ್ರಕೋಶ ತಜ್ಞನಾಗಿ ಆಸ್ಟರ್ ಜಿ ಮಾದೇಗೌಡ ಹಾಸ್ಪಿಟಲ್. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಹಂಸ ಅಂತ, ಪೀಡಿಯಾಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ಡಾಕ್ಟರ್ ಶಿಲ್ಪಶ್ರೀ, ಡೆಂಟಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರಶಾಂತ್ ಕುಮಾರ್ ಅಂತ, ಸಾಮಾನ್ಯ ಶಸ್ತ್ರಚಿಕಿತ್ಸೆ ಅಂದರೆ ಜನರಲ್ ಸರ್ಜರಿ ಹಾಗೂ ಪೀಡಿಯಾಟ್ರಿಕ್ ಸರ್ಜರಿ ವಿಭಾಗದಲ್ಲಿ. ನಾನು ಡಾಕ್ಟರ್ ಮೌರ್ಯ GS ಅಂತ, ನಾನು ಕೀಲು ಮತ್ತು ಮೂಳೆ ರೋಗ ತಜ್ಞ. ನಮಸ್ತೆ, ನಾನು ಡಾಕ್ಟರ್ ಚೇತನ್ ಭಟ್ ಅಂತ, ಕನ್ಸಲ್ಟೆಂಟ್ ಕ್ರಿಟಿಕಲ್ ಕೇರ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಾಜು ಅಂತ, ಆಮೆ ಕನ್ಸಲ್ಟೆಂಟ್ ಫಿಸಿಷಿಯನ್. ನನ್ನ ಹೆಸರು ಡಾಕ್ಟರ್ ಅಫ್ರೀದಿ ಅಂತ, ನಾನು ಎಮರ್ಜೆನ್ಸಿ ಮೆಡಿಸಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮಸ್ತೆ, ನಾನು ಡಾಕ್ಟರ್ ಶ್ವೇತಾ, ಇಲ್ಲಿ ಕನ್ಸಲ್ಟೆಂಟ್ ಗೈನಕಾಲಜಿ ಮತ್ತೆ ಪ್ರಸೂತಿ ಸ್ತ್ರೀ ರೋಗ ತಜ್ಞರು. ನಮಸ್ತೆ, ನಾನು ಡಾಕ್ಟರ್ ಪ್ರತಿಭಾ PS, ರೇಡಿಯಾಲಜಿಸ್ಟ್ ಅಂದರೆ ಸ್ಕ್ಯಾನಿಂಗ್ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಸೆಲ್ವರಾಣಿ ಅಂತ, ನಾನು ನರ್ಸಿಂಗ್ ಎಜುಕೇಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆ ಮದ್ದೂರಿನ KM ದೊಡ್ಡಿ ಅಂತ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬರಲಿಕ್ಕೆ ಮೇಜರ್ ಕಾರಣ ಏನಂದರೆ, ಗ್ರಾಮೀಣ ಪ್ರದೇಶದ ಜನರಿಗೆ ಅತ್ಯುತ್ತಮವಾದಂಥ ಒಂದು ಸರ್ವಿಸನ್ನು ಕೊಡಬೇಕು ನಾವು ಅಂತ ಹೇಳಿ ಇಲ್ಲಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮಲ್ಲಿ 24/7 ಎಮರ್ಜೆನ್ಸಿ ಸರ್ವಿಸಸ್ ಇದೆ, 24/7 ಫಾರ್ಮಸಿ ಇದೆ, 24/7 ಇಂಟೆನ್ಸಿವಿಸ್ಟ್ ಸಪೋರ್ಟ್ ಇರುವಂಥ ICU ನಮ್ಮಲ್ಲಿದೆ. ತುಂಬ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿ ಇರುವಂಥ ICU ವಿತ್ ವೆಂಟಿಲೇಟರ್ ಸಪೋರ್ಟ್ ಇರುವಂಥ ICUವನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿ ಕ್ಯಾಥ್ಲ್ಯಾಬ್ ಇದೆ, ಕಾರ್ಡಿಯಾಲಜಿ ಸರ್ವಿಸಸ್ಗೋಸ್ಕರ, ಡಯಾಲಿಸಿಸ್ ಸೆಂಟರ್ ಇದೆ ನಮ್ಮಲ್ಲಿ, ಅದೇ ರೀತಿ ಆಂಬ್ಯುಲೆನ್ಸ್ ಸರ್ವಿಸಸ್ ಕೂಡ ಇದೆ. ನಾವಿಲ್ಲಿ ಎಲ್ಲ ಥರದ್ದು ಹೈ ರಿಸ್ಕ್ ಆಬ್ಸ್ಟೆಟಿಕ್ ಕೇಸಸ್, ನಾರ್ಮಲ್ ಡೆಲಿವರೀಸ್, ಸಿಸರಿಯನ್ ಸೆಕ್ಷನ್ಸ್, ಮತ್ತು ಎಲ್ಲ ಮಯೋಮೆಕ್ಟಮೀಸ್ ಅಂದರೆ ಫೈಬ್ರಾಯ್ಡ್ ರಿಮೂವಲ್, ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಂದರೆ ಟೋಟಲ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮೀಸ್, ಇಲ್ಲ ಓವೇರಿಯನ್ ಸಿಸ್ಟ್ ಇದ್ದರೆ, ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್, ಎನಿ ಎಮರ್ಜೆನ್ಸಿ. ಸೊ ಅದ್ರ ಜೊತೆಗೆ ಎಲ್ಲ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್, ಸರ್ವೈಕಲ್ ಎನ್ಸರ್ಕ್ಲಾಜ್, ವೆಜನಲ್ ಹಿಸ್ಟೆಕ್ಟಮಿ ಅಂದರೆ ಗರ್ಭಕೋಶ ಕೆಳಗಡೆ ಜಾರಿರೋರಿಗೆ ಅವ್ರಿಗೆಲ್ಲ ಸರ್ಜರೀಸ್, ಮತ್ತು ವೆಜನಲ್ ಹಿಸ್ಟೆಕ್ಟಮಿ ಒಂದ್ಸಲಿ ಗರ್ಭಕೋಶ ಆದಮೇಲೆ ಮತ್ತೆ ಅದನ್ನ ವಾಲ್ಟ್ ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ರೂ ಕೂಡ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ. ಅದ್ರ ಜೊತೆಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್, ಈಗ ಏನಾದ್ರು ಫೈಬ್ರಾಯ್ಡ್ ಇದೆ, ಏನಾದ್ರು ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಲೈಕ್ ಪೆರಿಮೆನೋಪಾಸಲ್ ಅಂತ ಹೇಳ್ತೀವಿ, ಮುಟ್ನಿಲೋ ಟೈಮಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ, ಜಾಸ್ತಿ ಬ್ಲೀಡಿಂಗ್ ಆಗೋದು, ಅದಕ್ಕೆ ಸರ್ಜರಿ ಅಲ್ಲದೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೂಡ ಇರುತ್ತೆ, ಅದನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಫುಲ್ ಟೈಮ್ ಪೀಡಿಯಾಟ್ರಿಷಿಯನ್ ಕೂಡ ಇದ್ದಾರೆ, ಮತ್ತು ಫೆಸಿಲಿಟಿ ICU ಫೆಸಿಲಿಟೀಸ್ ಇದೆ. ಸೊ ಹಾಗಾಗಿ ಐರಿಸ್ ಕೇಸಸ್ಗೆ ಏನಾದ್ರು ಲೈಕ್ BP ತುಂಬ ಜಾಸ್ತಿ ಆಗಿದ್ರೆ, ಇಲ್ಲ ಏನಾದ್ರು ಕಿಡ್ನಿ ಪ್ರಾಬ್ಲಮ್ ಇದೆ, BP ರಿಲೇಟೆಡ್ ಏನಾದ್ರು ಪ್ರೆಗ್ನೆನ್ಸಿ ಇದ್ರೆ, ಡಯಾಲಿಸಿಸ್ ಫೆಸಿಲಿಟೀಸು ಎಮರ್ಜೆನ್ಸಿಯಲ್ಲಿ ನಮ್ಮಲ್ಲಿ ಇರೋದ್ರಿಂದ ದಟ್ ವಿಲ್ ಬಿ ಹೆಲ್ಪ್ಫುಲ್. ಮತ್ತು ಕಾರ್ಡಿಯಾಲಜಿಸ್ಟು ರೌಂಡ್ ದ ಕ್ಲಾಕ್ ಇರೋದ್ರಿಂದ ಯಾವ್ದಾದ್ರು ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರೂ ಪ್ರೆಗ್ನೆನ್ಸಿ ಆ ಥರದನ್ನು ಹೈ ರಿಸ್ಕ್ ಕೇಸಸ್ ನಾವು ಇಲ್ಲಿ ತಗೊಳ್ತೀವಿ. ಸೊ ಅದೇ ಪ್ಲಾಸೆಂಟಾ ಪ್ರಿವಿಯಾ ಅಂದರೆ ಕಸ ಕೆಳಗಡೆ ಇರೋದು, ಇಲ್ಲ ಬ್ಲೀಡಿಂಗ್ ಆಗಿರೋದು, ಸೊ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡ್ ಆಗೋದು, ಏನು ಪ್ರಾಬ್ಲಮ್ ಶುಗರ್ ಇರೋದು, ಸೊ ನಮ್ಮಲ್ಲಿ ಎಂಡೋಕ್ರೈನಾಲಜಿಸ್ಟ್ ಇರ್ತಾರೆ, ಇಲ್ಲಾಂದ್ರೆ ಸೀಜರ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಫಿಟ್ಸ್ ಬರೋ ಕಾಯಿಲೆ, ಅದಕ್ಕೂ ನ್ಯೂರೋಲಜಿಸ್ಟ್ ಕನ್ಸಲ್ಟೇಷನ್ ಎಲ್ಲ ಇರುತ್ತೆ. ICU ಬ್ಯಾಕಪ್ ತುಂಬ ಚೆನ್ನಾಗಿರೋದ್ರಿಂದ ಸೊ ಆ ಥರದ ಹೈ ರಿಸ್ಕ್ ಕೇಸಸ್ ಎಲ್ಲ ಇಲ್ಲಿ ಟ್ರೀಟ್ ಮಾಡ್ತೀವಿ. ನಮ್ಮಲ್ಲಿ ಏನೇನು ಸೌಲಭ್ಯ ಅವೈಲಬಲ್ ಇದೆ ಅಂತಂದ್ರೆ, ನಮ್ಮ ಮೂತ್ರಕೋಶದ ಕಲ್ಲುಗಳು, ಮೂತ್ರಕೋಶದ ಕ್ಯಾನ್ಸರ್, ನಾವು ಎಲ್ಲಾ ಮೂತ್ರಕೋಶ ಮತ್ತೆ ಮೂತ್ರಪಿಂಡ ಮತ್ತೆ ಪುರುಷ ಬಂಜೆತನ, ಇದಕ್ಕೆ ಎಲ್ಲಾ ಟ್ರೀಟ್ಮೆಂಟ್ಸ್ ನಮ್ಮಲ್ಲಿದೆ. ಬನ್ನಿ, ನಮ್ಮಲ್ಲಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅಂದ್ರೆ ನಾವು ಆಲ್ ದ ಸ್ಕೀಮ್ಸ್ ಆಲ್ಸೋ, ನಾವು ಈಗ ರೂರಲ್ ಬ್ಯಾಕ್ ಗ್ರೌಂಡ್ ಬೇಕಾಗಿರೋಂಥ BPL, ಆಯುಷ್ಮಾನ್ ಭಾರತ್, ಯಶಸ್ವಿನಿ ಸ್ಕೀಮ್ಸ್, ಆಲ್ ಇನ್ಶೂರೆನ್ಸ್ ಸ್ಕೀಮ್ಸ್ ನಮ್ಮಲ್ಲಿ ಎಲ್ಲ ಇದೆ, ESI ಸ್ಕೀಮ್ಸ್ ಎಲ್ಲ ಇದೆ. ಬಂದು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಆಗತಾನೆ ಹುಟ್ಟಿದ ಮಕ್ಕಳು ಅಂದ್ರೆ ನವಜಾತ ಶಿಶುವಿನಿಂದ ಹಿಡಿದು ಟೀನೇಜ್ ವಯಸ್ಸಿನ ಮಕ್ಕಳವರೆಗೂ ಅವ್ರಿಗೆ ಬರುವಂತಹ ಸಾಮಾನ್ಯ ಕಾಯಿಲೆಗಳು ಮತ್ತು ಕೆಲವು ಸಂಕೀರ್ಣ ಕಾಯಿಲೆಗಳಿಗೆ ಆರೋಗ್ಯ ತಪಾಸಣೆಗಳು ಹಾಗೂ ಚಿಕಿತ್ಸೆಗಳನ್ನ ನೀಡ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ಇಮ್ಯುನೈಸೇಷನ್ ಸರ್ವಿಸಸ್ ಕೂಡ ಕೊಡ್ತೀವಿ, ಅಂದ್ರೆ ಲಸಿಕೆಗಳನ್ನ ಕೊಡ್ತೀವಿ. ಇದನ್ನ ಕೊಡಿಸೋದ್ರಿಂದ ನಿಮ್ಮ ಮಕ್ಕಳನ್ನ ಕೆಲವು ಅಪಾಯಕಾರಿ ರೋಗಗಳಿಂದ ನೀವು ರಕ್ಷಿಸಬಹುದು. ಹಾಗೂ ಪೋಷಕರಿಗೆ ಮಕ್ಕಳ ಆರೋಗ್ಯದ ಬಗ್ಗೆ, ಬೆಳವಣಿಗೆ ಬಗ್ಗೆ, ಪೌಷ್ಟಿಕತೆ ಬಗ್ಗೆ ಯಾವುದೇ ರೀತಿಯಾದ ಅನುಮಾನಗಳಿದ್ರೆ ನಾವು ಅವರಿಗೆ ಸಲಹೆ ಮತ್ತು ಮಾರ್ಗದರ್ಶನ ಕೊಡ್ತೀವಿ. ಸೊ ನಿಮ್ಗೆ ಯಾವುದೇ ರೀತಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಹೆಲ್ಪ್ ಬೇಕು ಅಂದ್ರೆ ನಮ್ಮ ಆಸ್ಪತ್ರೆನ ವಿಸಿಟ್ ಮಾಡಿ. ಎಲ್ಲ ರೀತಿಯ ಜನರಲ್ ಸರ್ಜರಿ ಮತ್ತು ಮಕ್ಕಳ ಶಸ್ತ್ರಚಿಕಿತ್ಸೆ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ತುರ್ತು ಚಿಕಿತ್ಸೆ ಹಾಗೂ ಎಲೆಕ್ಟಿವ್ ಸರ್ಜರೀಸ್ ಅಂದ್ರೆ ಪ್ಲಾನ್ ಮಾಡಿರೋ ಆಪರೇಷನ್ಸ್ ಎರಡನ್ನೂ ಸಹ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ರೀತಿಯ ಸೌಲಭ್ಯ ಇರೋದ್ರಿಂದ ಎಲ್ಲ ಅತ್ಯುನ್ನತ ಆಪರೇಷನ್ಗಳನ್ನೆಲ್ಲ ಸಕ್ಸಸ್ಫುಲ್ ಆಗಿ ಇಲ್ಲಿವರೆಗೂ ಮಾಡಿದ್ದೀವಿ.
ಜೊತೆಗೆ ನಮ್ಮಲ್ಲಿರೋ 24/7 ICU ಡಾಕ್ಟರ್ಸ್ಗಳು ಇರೋದ್ರಿಂದ ನಾವು ಎಲ್ಲ ರೀತಿಯ ಆಪರೇಷನ್ಸ್ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಹೆಲ್ಪ್ ಆಗಿದೆ. ನಾನು ಇಲ್ಲಿ ಆಲ್ಮೋಸ್ಟ್ ಒಂದು 8 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಈ ಆಸ್ಟರ್ ಹಾಸ್ಪಿಟಲ್ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಆರ್ಥೋಸ್ಕೋಪಿ ಇರ್ಬೋದು, ಇಲ್ಲ ನೀ ರಿಪ್ಲೇಸ್ಮೆಂಟ್ ಇರ್ಬೋದು, ಇಲ್ಲ ಹಿಪ್ ರಿಪ್ಲೇಸ್ಮೆಂಟ್ ಇರ್ಬೋದು, ಆಮೇಲೆ ಸ್ಪೈನ್ ಕೇರ್ ಅಂದ್ರೆ ಪೋಸ್ಟಿಯರ್ ಸ್ಟೆಬಿಲೈಸೇಷನ್ ಅಥವಾ ಮಾಮೂಲಿ ಡಿಸ್ಕೆಕ್ಟಮಿ, ಇದೆಲ್ಲ ರೆಗ್ಯುಲರ್ ಬೇಸಿಸ್ ಮಾಡ್ತಾ ಇದೀವಿ. ನಮ್ಮ ಪೇಷಂಟ್ಸ್ ಟೆಸ್ಟಿಮೋನಿಯಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಮ್ದ್ರಲ್ಲಿ ಸುಸಜ್ಜಿತವಾಗಿರುವಂತ ವ್ಯವಸ್ಥೆ, ವೆಂಟಿಲೇಟರ್ ಸಹಾಯ, ಮತ್ತೆ ಮಾನಿಟರ್ಗಳು, ಮತ್ತೆ 24/7 ಸೇವೆ ಕೊಡುವಂತ ಎಕ್ಸ್ಪೀರಿಯನ್ಸ್ಡ್ ನರ್ಸಿಂಗು, ಎಕ್ಸ್ಪೀರಿಯನ್ಸ್ಡ್ ಕ್ವಾಲಿಫೈಡ್ ಡಾಕ್ಟರ್ಸ್ಗಳು ಲಭ್ಯವಿದ್ದೇವೆ. ನಮ್ಮಲ್ಲಿ ಶುಗರ್ ಆಗ್ಬೋದು, ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ, ಮಧುಮೇಹ ಅಂತ ಹೇಳ್ತೀವಿ, BP ರಕ್ತದೊತ್ತಡ ಅಂತ ಹೇಳ್ತೀವಿ, ಅಥವಾ ಥೈರಾಯ್ಡ್ ಕಾಯಿಲೆಗಳಿಗೆ ಹಾಗೂ ಎಲ್ಲಾ ತರ ಜ್ವರಗಳಿಗೆ, ಫಾರ್ ಎಕ್ಸಾಂಪಲ್ ಡೆಂಗಿ ಜ್ವರ ಆಗ್ಬೋದು, ಮಲೇರಿಯಾ ಆಗ್ಬೋದು, ಅಥವಾ ಕೋವಿಡ್ ಅಂತ ನೋಡಿದ್ವಿ ನಾವು, ನ್ಯೂಮೋನಿಯಾಗಳಾಗ್ಬೋದು, ಕೆಮ್ಮು ದಮ್ಮುಗಳಾಗ್ಬೋದು, ಅಥವಾ TB ಕಾಯಿಲೆ, ಈ ತರದ ತೊಂದರೆಗಳಿಗೆ. ಹಾಗೂ ತುಂಬಾ ಜನಕ್ಕೆ ಕಾಲುರಿ ಇರುತ್ತೆ, ಕಾಲು ಜೋಮ್ ಹಿಡ್ಕೊಳ್ಳುತ್ತೆ, ಕಾಲು ಬೆಂಡಾಗುತ್ತೆ, ಈ ತರ ನರದ ಸಮಸ್ಯೆಗಳಿಗೆ. ಹಾಗೂ ತುಂಬಾ ಜನಗಳಿಗೆ ತಲೆನೋವು ಇರುತ್ತೆ, ಮೈಗ್ರೇನ್ ಅಂತ ಹೇಳ್ತೀವಿ, ಅಥವಾ ತಲೆನೋವುಗಳು ತುಂಬಾ ಕಾರಣಗಳಿಂದ ಬರುತ್ತೆ, ಈ ತರ ಸಮಸ್ಯೆಗಳಿಗೆ. ಹಾಗೆ ಎದೆನೋವು ಅಥವಾ ಉಸಿರಾಟದ ತೊಂದರೆಗಳು, ಆಗ ಕರಳಿನ ಸಮಸ್ಯೆಗಳು, ಅಥವಾ ಕಿಡ್ನಿ ಸಮಸ್ಯೆಗಳಾಗ್ಬೋದು, ಅಥವಾ ಲಿವರ್ ತೊಂದರೆಗಳಾಗ್ಬೋದು, ಫಾರ್ ಎಕ್ಸಾಂಪಲ್ ಜಾಂಡಿಸ್ ಆಗ್ಬೋದು, ಕುರ್ತದಿಂದ ತೊಂದರೆ ಆಗಿರುವಂತಹ ಲಿವರ್ ತೊಂದರೆಗಳಾಗಿರ್ಬೋದು, ಪಿತ್ತಕೋಶದಾಗ್ಬೋದು, ಗ್ಯಾಸ್ಟ್ರಿಕ್ ಅಥವಾ ಪಿತ್ತ ತೊಂದರೆ ಇರುವಂತವರಿಗೆ ನಮ್ಮಲ್ಲಿ ಬಂದ್ರೆ ಅವರಿಗೆ ತಪಾಸಣೆ ಹಾಗೂ ಚಿಕಿತ್ಸೆಯನ್ನ ನೀಡ್ತೇವೆ. ನಮ್ಮಲ್ಲಿ ಎಕ್ಸ್ರೇ, ಅಲ್ಟ್ರಾಸೌಂಡ್ ಹಾಗೂ CT ಸೌಲಭ್ಯವಿದೆ. ನಮ್ಮಲ್ಲಿ ಗರ್ಭಿಣಿಯರು, ಮಕ್ಕಳು, ಎಮರ್ಜೆನ್ಸಿ ತೊಂದರೆ ಇರೋರು ಹಾಗೂ ಅಪಘಾತದಲ್ಲಿ ತೊಂದರೆಯಾಗಿರುವ ಎಲ್ಲರಿಗೂ ಸ್ಕ್ಯಾನಿಂಗ್ ಸೌಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಸ್ಟರ್ ಜಿ ಮಾದೇಗೌಡ ಹಾಸ್ಪಿಟಲ್ಗೆ ಭೇಟಿ ನೀಡಿ. 48,000ಕ್ಕೂ ಹೆಚ್ಚು ಪೇಷಂಟ್ಗಳಿಗೆ ನಾವು ಈ ಉತ್ತಮ ಆರೋಗ್ಯವನ್ನು ಕೊಡೋದರತ್ತ ಹೆಜ್ಜೆ ಇಟ್ಟಿದ್ದೀವಿ. ಸುಮಾರು ಸಾವಿರಾರು ಸರ್ಜರಿಗಳನ್ನು ಮಾಡಿದ್ದೀವಿ. ಸುಮಾರು 4,000ಕ್ಕೂ ಹೆಚ್ಚು ಡಯಾಲಿಸಿಸ್ಗಳನ್ನು ನೀಡ್ತಾ ಬಂದಿದ್ದೀವಿ. ಅದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾರ್ಡಿಯಾಲಜಿ ಸರ್ವಿಸಸ್ ಅಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಮಾಡಿರೋದಿರ್ಬೋದು, ಅಥವಾ ಹೆರಿಗೆಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಅತ್ಯುತ್ತಮವಾದಂಥ ಸರ್ಜನ್ಗಳಿದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ. 4 ಮೇಜರ್ OTಗಳು ಪ್ಲಸ್ 1 ಮೈನರ್ OT ಫೆಸಿಲಿಟಿ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮಲ್ಲಿ ಜನರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಹೆಚ್ಚಿನ ಸರ್ವೀಸು ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾಗಿರುವಂಥ ಸಂಸ್ಥೆ ಇದಾಗಿರೋದ್ರಿಂದ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಸರ್ವೀಸಸ್ನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಜನರಿಗೆ ಹಾಗೂ ಸುತ್ತಮುತ್ತಲಿನ ಸುಮಾರು 180 ಹಳ್ಳಿಗಳಿಗೆ ನಾವು ಈ ಸೇವೆಯನ್ನು ಒದಗಿಸ್ತಾ ಇದ್ದೀವಿ.